ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ರಚಲಿತ ಘಟನೆಗಳ ವಿವರವಾದ ಮಾಹಿತಿಯನ್ನು ಪ್ರಶ್ನೋತ್ತರಗಳ ಮೂಲಕ ತಿಳಿಯೋಣ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಸಪೋರ್ಟ್ ಮಾಡಿ. ಓಕೆ, ಬನ್ನಿ ಕ್ವಶನ್ಗೆ ಹೋಗೋಣ. ಮೊದಲ ಪ್ರಶ್ನೆ, 2026ರ ವಿಶ್ವ ಕ್ಯಾನ್ಸರ್ ದಿನದ ವಿಷಯವು ವೈಯಕ್ತಿಕ ಅನುಭವ ಮತ್ತು ಸಾಮೂಹಿಕ ಜಾಗತಿಕ ಜವಾಬ್ದಾರಿಯ ನಡುವಿನ ಸಮತೋಲನವನ್ನು ಪ್ರತಿಬಿಂಬಿಸುತ್ತದೆ. ಈ ಒಂದು ಅಧಿಕೃತ ವಿಷಯ ಯಾವುದು? ಆಪ್ಷನ್ ಇ, ಎಲ್ಲರಿಗೂ ಕ್ಯಾನ್ಸರ್ ಆರೈಕೆ. ಆಪ್ಷನ್ ಬಿ, ಭರವಸೆ ಮತ್ತು ಗುಣಪಡಿಸುವಿಕೆ. ಆಪ್ಷನ್ ಸಿ, ಅನನ್ಯತೆಯಿಂದ ಒಗ್ಗೂಡುವುದು. ಆಪ್ಷನ್ ಡಿ, ಒಂದು ಜಗತ್ತು ಒಂದು ಹೋರಾಟ. ಆಪ್ಷನ್ ಇ, ಕ್ಯಾನ್ಸರ್ ವಿರುದ್ಧ ಒಟ್ಟಾಗಿ. ಇದಕ್ಕೆ ಸರಿಯಾದ ಉತ್ತರ ಒಂದು ಜಗತ್ತು ಒಂದು ಹೋರಾಟ. ಇದರ ಇನ್ನಿತರೆ ಮಾಹಿತಿಯನ್ನು ಕೂಡ ನಾನು ಕೊಟ್ಟಿದ್ದೀನಿ. ಫೆಬ್ರವರಿ 4ರಂದು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡ್ತಾರೆ. ಅದರ ಒಂದು ಥೀಮ್ ಏನಾದರೂ ಕೇಳಿದ್ರೆ ಯುನೈಟೆಡ್ ಬೈ ದಿ ಯೂನಿಕ್ ಅಂತೇಳಿ, ಸರಿನಾ? ಓಕೆ, ಇದನ್ನು 2000ನೇ ವಿಶ್ವದಲ್ಲಿ ಫ್ರಾನ್ಸ್ನ ಪ್ಯಾರಿಸ್ನ ಒಂದು ಪ್ಯಾರಿಸ್ ಚಾರ್ಟರಲ್ಲಿ ಅದನ್ನು ಅಂಗೀಕರಿಸಲಾಯಿತು. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಇದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. 100ಕ್ಕೂ ಅಧಿಕ ದೇಶಗಳಲ್ಲಿ ಏನು ಮಾಡ್ತಾಯಿದ್ದಾರೆ, ಇದನ್ನು ಒಂದು ಜಾಗತಿಕ ಆಂದೋಲನವಾಗಿ ಬೆಳೆದು ಬಂದಿದೆ ಅಂತ ನೋಡ್ಬೋದು. ನೆಕ್ಸ್ಟಿನ ಕ್ವಶನ್ ಏನಿದೆ ಅಂತಂದರೆ, ಇತ್ತೀಚೆಗೆ ಫೆಬ್ರವರಿ 2026ರಲ್ಲಿ ಬ್ರಿಕ್ಸ್ ಕೈಗಾರಿಕಾ ಸಾಮರ್ಥ್ಯಗಳ ಕೇಂದ್ರದಲ್ಲಿ ಭಾರತದ ಭಾಗವಹಿಸುವಿಕೆಯು ಉತ್ಪಾದನೆ ಮತ್ತು MSME ಸಾಮರ್ಥ್ಯಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಈ ಒಂದು BCICಯನ್ನು ಪ್ರಾರಂಭಿಸಲು ಭಾರತದೊಂದಿಗೆ ಯಾವ ಸಂಸ್ಥೆ ಪಾಲುದಾರಿಕೆ ಹೊಂದಿದೆ? ಆಪ್ಷನ್ ಇಗೆ ವಿಶ್ವ ಬ್ಯಾಂಕ್. ಆಪ್ಷನ್ ಬಿ, ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ. ಆಪ್ಷನ್ ಸಿ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ. ಆಪ್ಷನ್ ಡಿ, ವಿಶ್ವಸಂಸ್ಥೆ ಕೈಗಾರಿಕಾ ಅಭಿವೃದ್ಧಿ. ಆಪ್ಷನ್ ಇ, ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್. ಇದಕ್ಕೆ ಸರಿಯಾದ ಉತ್ತರ ವಿಶ್ವಸಂಸ್ಥೆಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್. ಓಕೆ, ಇದರ ಒಂದು ಮಾಹಿತಿನೂ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ನವದೆಹಲಿಯ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ DPIIT ಅಂತೇಳಿದೆ ದೆಹಲಿಯಲ್ಲಿ. ಅದರ ಒಂದು ಈ ಒಂದು ಇದರಲ್ಲಿ ವಾಣಿಜ್ಯ ಭವನದಲ್ಲಿ ಆಯೋಜಿಸಿದ್ದ ಈ ಒಂದು ಕಾರ್ಯಕ್ರಮವನ್ನು ಇದು ಸೇರ್ಪಡೆಗೊಂಡಿದೆ. ಓಕೆ, ನೆಕ್ಸ್ಟ್ ಬನ್ನಿ. ಇದೆಲ್ಲ ಮಾಹಿತಿಯನ್ನು ಕೂಡ ನಿಮ್ಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವಶನ್, 3ನೇ ಕ್ವಶನ್. ಸಕ್ಷಮ್ 2026 ಇಂಧನ ಸಂರಕ್ಷಣೆ ಮತ್ತು ಸುಸ್ಥಿರ ಇಂಧನ ಅಭ್ಯಾಸಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ರಾಷ್ಟ್ರೀಯ ಅಭಿಯಾನವಾಗಿದೆ. ಯಾವುದು? ಸಕ್ಷಮ್. ಓಕೆ, ಈ ಅಭಿಯಾನವನ್ನು ಯಾರ ಒಂದು ಆಶ್ರಯದಲ್ಲಿ ನಡೆಸಲಾಗುತ್ತದೆ? ಆಪ್ಷನ್ ಎ, ವಿದ್ಯುತ್ ಸಚಿವಾಲಯ. ಆಪ್ಷನ್ ಬಿ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ. ಆಪ್ಷನ್ ಸಿ, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಆಪ್ಷನ್ ಡಿ, ಶಿಕ್ಷಣ ಸಚಿವಾಲಯ. ಆಪ್ಷನ್ ಇ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಸಚಿವಾಲಯ. ಸರಿಯಾದ ಉತ್ತರ ಇದಕ್ಕೆ ಇ ವಿಲ್ ಬಿ ರೈಟ್ ಆನ್ಸರ್, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ. ಇನ್ನಿದ್ರೆ ಮಾಹಿತಿ ನೋಡಿ, ಮಾಹಿತಿನ ಕೂಡ ಇಲ್ಲಿ ಕೊಟ್ಟಿದ್ದೀನಿ, ಎಲ್ಲನೂ ಕೂಡ ಹಂಚಿಕೊಂಡಿದ್ದೀನಿ. ಇವುಗಳನ್ನು ಒಂದ್ಸತಿ ನೋಡಿರಿ. ಇದು ಫೆಬ್ರವರಿ 2ರಿಂದ ಫೆಬ್ರವರಿ 16ರವರೆಗೆ ನಡೀತದ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತ ಮತ್ತು ಕಿರ್ಗಿಸ್ತಾನ್ ನಡುವಿನ ಜಂಟಿ ಮಿಲಿಟರಿ ಕವಾಯತು ಖಂಜರ್ ವ್ಯಾಯಾಮದ 13ನೇ ಆವೃತ್ತಿಯನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಸಲಾಗುತ್ತದೆ? ಆಪ್ಷನ್ ಎ, ತವಾಂಗ್, ಅರುಣಾಚಲ ಪ್ರದೇಶ. ಆಪ್ಷನ್ ಬಿ, ಮಿಸಾರಿ, ಸೋನಿತ್ಪುರ್ ಜಿಲ್ಲೆ, ಅಸ್ಸಾಂ. ಆಪ್ಷನ್ ಸಿ, ಲೇ, ಲಡಾಖ್. ಆಪ್ಷನ್ ಡಿ, ಜೈಸಲ್ಮೇರ್, ರಾಜಸ್ಥಾನ್. ಆಪ್ಷನ್ ಇ, ಶಿಲ್ಲಾಂಗ್, ಮೇಘಾಲಯ. ಸರಿಯಾದ ಆನ್ಸರ್ ಇದಕ್ಕೆ ಬಂದ್ಬಿಟ್ಟು ಅಸ್ಸಾಂ. ಬಿ ವಿಲ್ ಬಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ನಿತರ ಇದರ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ಕೊಡ್ತೀನಿ. ಇದು ಫೆಬ್ರವರಿ 4ರಂದು ನಡೆದದ. 14 ದಿನಗಳ ವಿಶೇಷ ತರಬೇತಿ ಇರುತ್ತೆ. ಎರಡು ರಾಷ್ಟ್ರಗಳ ಒಂದು ಸಶಸ್ತ್ರ ಪಡೆಗಳ ನಡುವೆ ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಕಾರ್ಯಾಚರಣೆಯ ಸಮನ್ವಯವನ್ನು ಹೆಚ್ಚಿಸುವ ಒಂದು ಗುರಿಯನ್ನು ಹೊಂದಿರತಕ್ಕಂಥದ್ದು. ಈ ಒಂದು ಭಾಗವಹಿಸುವಿಕೆ ಘಟಕಗಳು ಯಾವಪ್ಪ ಅಂತಂದರೆ, ಇಲ್ಲಿ ನಮ್ಮ ಭಾರತದ್ದು ಪ್ಯಾರಾಚೂಟ್ ರೆಜಿಮೆಂಟು, ಕಿರ್ಗಿಸ್ತಾನದ್ದು ಸ್ಕಾರ್ಪಿಯನ್ ಬ್ರಿಗೇಡ್. ಓಕೆ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೂಡ ಇಲ್ಲಿ ಕೊಡ್ತೀನಿ ನೋಡಿ ನಿಮಗೆ. ಇದು 2011ರಿಂದ ವಾರ್ಷಿಕವಾಗಿ ಈ ವ್ಯಾಯಾಮ ನಡೆಸಲಾಗುತ್ತದೆ. 12ನೇ ಆವೃತ್ತಿಯನ್ನು ಮಾರ್ಚ್ 2025ರಲ್ಲಿ ಕಿರ್ಗಿಸ್ತಾನ್ನಲ್ಲಿ ನಡೆಸಲಾಯಿತು. ಭಾರತದಲ್ಲಿ ಇರಲಿಲ್ಲ, ಅಲ್ಲಿ ಕಿರ್ಗಿಸ್ತಾನದಲ್ಲಿ ನಡೆಸಿದ್ರು ನೋಡಿ. ಇದನ್ನು ಕೂಡ ಬರ್ಬೋದು, ಎಕ್ಸಾಮ್ ಕೇಳ್ತಾರೆ, ಹಿಂಗೆ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಫೆಬ್ರವರಿ 2026ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ವಿನಯ ಮುರಳೀಧರ ತೋನ್ಸೆ ಅವರನ್ನು ಯಾವ ಖಾಸಗಿ ವಲಯದ ಬ್ಯಾಂಕಿನ MD ಮತ್ತು CEO ಆಗಿ 3 ವರ್ಷಗಳ ಅವಧಿಗೆ ನೇಮಕ ಮಾಡಲು ಅನುಮೋದನೆ ನೀಡಿತು? ಆಪ್ಷನ್ ಎ, ICICI ಬ್ಯಾಂಕ್. ಆಪ್ಷನ್ ಬಿ, ಆಕ್ಸಿಸ್ ಬ್ಯಾಂಕ್. ಆಪ್ಷನ್ ಸಿ, ಯೆಸ್ ಬ್ಯಾಂಕ್. ಆಪ್ಷನ್ ಡಿ, IDFC ಫಸ್ಟ್ ಬ್ಯಾಂಕ್. ಆಪ್ಷನ್ ಇ, ಇಂಡಸ್ಇಂಡ್ ಬ್ಯಾಂಕ್. ಸರಿಯಾದ ಉತ್ತರ ಇದಕ್ಕೆ ಬಂದ್ಬಿಟ್ಟು ಎಸ್ ಬ್ಯಾಂಕ್. ಇದನ್ನು ಪ್ರಶ್ನೆಯನ್ನು ಕೂಡ ಎಸ್ ಬ್ಯಾಂಕಿಗೆ MD ಮತ್ತು CEO ಯಾರಿದ್ದಾರೆ ಅಂತ ಕೇಳ್ಬೋದು, ಪ್ರಶ್ನೆ ಬರುತ್ತಾ. ಆಮೇಲೆ ಇದು ಖಾಸಗಿ ವಲಯನ ಯಾವ ಬ್ಯಾಂಕು, ಖಾಸಗಿ ವಲಯನ ಅಥವಾ ಇದು ಏನು ಕಮರ್ಷಿಯಲ್ ಬೇಕಾ, ಶೆಡ್ಯೂಲ್ ಬ್ಯಾಂಕ್ ಅಂತ ಕೂಡ ಕೇಳ್ಬೋದು. ಪ್ರಶ್ನೆ ಹೆಂಗಾದ್ರೂ ಬರ್ಬೋದು, ನೋಡ್ಕೊರಿ, ಚೆನ್ನಾಗಿ ನೋಡ್ಕೊರಿ. ಇಲ್ಲೆಲ್ಲ ಕೊಟ್ಟಿದ್ದು ನೋಡಿ ಇವರಿಗೆಲ್ಲ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ಗೋಣ. ಇದೆ ನೆಕ್ಸ್ಟ್ ಕ್ವಶನ್. ಓಕೆ, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬಂದ
ಪ್ರಾಜೆಕ್ಟ್ ವಾಲ್ಟನ್ನು ಪ್ರಾರಂಭಿಸಿದವರು? ಆಪ್ಷನ್ ಎ ಯುರೋಪಿಯನ್ ಒಕ್ಕೂಟ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಅಮೆರಿಕ ಸಂಯುಕ್ತ ಸಂಸ್ಥಾನ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಇದಕ್ಕೆ ಯಾವುದಪ್ಪ ಅಂತಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನ. ಡೊನಾಲ್ಡ್ ಟ್ರಂಪ್ ಅವರು ಒಂದು ನಿರ್ಣಾಯಕ ಖನಿಜಗಳ ದಾಸ್ತಾನು ಉಪಕ್ರಮವಾಗಿರುತ್ತದೆ, ಹಾಗಾಗಿ ನ್ಯೂಸಲ್ಲಿದೆ. ಓಕೆ, ನೆಕ್ಸ್ಟ್ ಈ ಕೆಳಗಿನ ರಾಜ್ಯಗಳನ್ನು ಪರಿಗಣಿಸಿ. 1 ಒಡಿಶಾ, 2 ಕರ್ನಾಟಕ, 3 ಕೇರಳ. ಮೇಲಿನ ಯಾವ ರಾಜ್ಯಗಳಲ್ಲಿ 2026-27ರ ಕೇಂದ್ರ ಬಜೆಟ್ ಪ್ರಮುಖ ಆಲಿವ್ ರಿಡ್ಲೆ ಆಮೆ ಗೂಡು ಕಟ್ಟುವ ತಾಣಗಳ ಉದ್ದಕ್ಕೂ ಆಮೆ ಹಾದಿಗಳನ್ನು ಅಭಿವೃದ್ಧಿಪಡಿಸಲು ಪ್ರಸ್ತಾಪಿಸಿದೆ? ಬಜೆಟಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ, ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ನಾನು ತಗೊಂಡು ಬಂದಿದ್ದೀನಿ. ಆಪ್ಷನ್ಸು ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 2 ಮತ್ತು 3 ಮಾತ್ರ, ಆಪ್ಷನ್ ಡಿ 1, 2 ಮತ್ತು 3. ಸರಿಯಾದ ಆನ್ಸರ್ ಇದಕ್ಕೆ ಯಾವುದಾಗುತ್ತಪ್ಪ ಅಂತಂದ್ರೆ ಯಾವುದಾಗುತ್ತೆ? ಡಿ ವಿಲ್ ಬಿ ರೈಟ್ ಆನ್ಸರ್. ಬನ್ನಿ ಹಾಗಾದರೆ ನೋಡೋಣ. ಓಕೆ, ಆನ್ಸರ್ ವಿಲ್ ಬಿ ಡಿ. ಅದರ ವಿವರಣೆಯನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಒಡಿಶಾ, ಕರ್ನಾಟಕ, ಕೇರಳದ ಪ್ರಮುಖ ಆಲಿವ್ ರಿಡ್ಲೆ ಆಮೆಗಳು ಗೂಡು ಕಟ್ಟುವ ತಾಣಗಳಲ್ಲಿ ಪರಿಸರ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಆಮೆ ಹಾದಿಗಳ ಅಭಿವೃದ್ಧಿಯನ್ನು ಕೇಂದ್ರ ಬಜೆಟ್ 2026-27ರಲ್ಲಿ ಪ್ರಸ್ತಾಪಿಸಿದೆ. ಈ ಒಂದು ಪ್ರಶ್ನೆ ಯಾಕೆ ಬಂತಪ್ಪ ಅಂತಂದ್ರೆ ಈ ಎಲ್ಲ 3 ರಾಜ್ಯಗಳನ್ನು ಇವು ಒಳಗೊಂಡಿರ್ತವೆ. ಇವು IUCN ಒಂದು ಕೆಂಪು ಪಟ್ಟಿಯಲ್ಲಿ ಹೆಂಗಿದಾವೆ ಅಂತಂದ್ರೆ ವಲ್ನೇರಬಲ್ ಆಗಿದಾವೆ, ದುರ್ಬಲ ಪಟ್ಟಿಯಲ್ಲಿ ಸೇರಿವೆ. ಹಾಗಾಗಿ ಇವುಗಳನ್ನು ಸಂರಕ್ಷಣೆ ಮಾಡ್ಬೇಕಂತೇಳಿ ಕೇಂದ್ರ ಬಜೆಟ್ನಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದರ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿವೆ ನೋಡಿ, ಇದು ಆಮೆಗಳ ಹಾದಿ. ಸರಿನಾ? ಇಲ್ಲಿ ಕೊಟ್ಟಿದ್ದಾರೆ ಅವರು ರೆಸ್ಟಿಂಗ್ ಬೀಚ್ ಎಲ್ಲ ಮಾಹಿತಿನ ಕೊಟ್ಟಿನಿ. ನೆಕ್ಸ್ಟ್ ಕ್ವಶನ್, ಮುಖ್ಯ ಚುನಾವಣಾ ಆಯುಕ್ತರ ಪದಚ್ಯುತಗೊಳಿಸುವ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಮೊದಲ ಹೇಳಿಕೆ, ಭಾರತದ ಸಂವಿಧಾನವು ಮುಖ್ಯ ಚುನಾವಣಾ ಆಯುಕ್ತರನ್ನು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಂತೆಯೇ ಅದೇ ಆಧಾರದ ಮೇಲೆ ತೆಗೆದುಹಾಕಬಹುದು ಎಂದು ಒದಗಿಸುತ್ತದೆ. ಹೇಳಿಕೆ 2, ಮುಖ್ಯ ಚುನಾವಣಾ ಆಯುಕ್ತರ ಪದಚ್ಯುತಿಗೆ ಕಾರಣಗಳು ಸಾಬೀತಾದ ದುರುಪಯೋಗ ಮತ್ತು ಅಸಮರ್ಥತೆಯನ್ನು ಒಳಗೊಂಡಿರುತ್ತದೆ. ಹೇಳಿಕೆ 3, ಪದಚ್ಯುತಗೊಳಿಸುವ ಪ್ರಕ್ರಿಯೆಯನ್ನು ಲೋಕಸಭೆಯಲ್ಲಿ ಮಾತ್ರ ಪ್ರಾರಂಭಿಸಬಹುದು ಮತ್ತು ಸಂಸತ್ತಿನ 2 ಸದನಗಳಲ್ಲಿ ಹಾಜರಿರುವ ಮತ ಚಲಾಯಿಸುವ ಸದಸ್ಯರ ಸರಳ ಬಹುಮತದ ಅಗತ್ಯವಿದೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಎಷ್ಟು ಅಂತ ಕೇಳಿಲ್ಲ, ಯಾವುವು ಸರಿಯಾಗಿವೆ? ಓಕೆನಾ, ಯಾವ್ಯಾವ ಸರಿಯಾಗಿದಾವೆ? ಆಪ್ಷನ್ ಇ 1 ಮತ್ತು 2, ಆಪ್ಷನ್ ಬಿ 2 ಮತ್ತು 3, ಆಪ್ಷನ್ ಸಿ 1 ಮತ್ತು 3, ಆಪ್ಷನ್ ಡಿ 3 ಮಾತ್ರ. ಓಕೆನಾ, ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು 1 ಮತ್ತು 2 ಮಾತ್ರ. ಯಾಕೆ 1 ಮತ್ತು 2 ತಪ್ಪಾಯ್ತು ಅಂತಂದರೆ ಇದು ಸರಿಯಾದ 3ನೇದು ಯಾಕೆ ತಪ್ಪಾಯ್ತು ಅಂದರೆ ಇದು ಸರಳ ಬಹುಮತ ಅಲ್ಲ, ವಿಶೇಷ ಬಹುಮತ. ಇದು ಲೋಕಸಭೆಯಲ್ಲಿ ಮಾತ್ರ ಪ್ರಾರಂಭಿಸ್ಬೋದು ಅಂತಿದೆ, 2 ಸದನಗಳಲ್ಲಿ ಕೂಡ ಪ್ರಸ್ತಾಪನೆ ಮಾಡುವ ಅದನ್ನು ಅಂಗೀಕರಿಸ್ಬೋದು. ಓಕೆನಾ, ಇಲ್ಲಿ ಕೊಟ್ಟಿದೆ ನೋಡಿ, 324(5)ರ ಅಡಿಯಲ್ಲಿ CEO ಅನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂತೆ ಮತ್ತು ಅದೇ ಆಧಾರದಲ್ಲಿ ಅವರನ್ನು ದುರುಪಯೋಗ ಅಥವಾ ಅಸಮರ್ಥತೆ ಆಧಾರದ ಮೇಲೆ ತೆಗೆದುಹಾಕಬಹುದು. 3ನೇ ಹೇಳಿಕೆ ಯಾಕೆ ತಪ್ಪಾಯಿತು ಅಂದರೆ ನಿರ್ಣಯವನ್ನು ಸಂಸತ್ತಿನ 2 ಸದನಗಳಲ್ಲಿ ಮಂಡಿಸಬಹುದು, ಸರಳ ಬಹುಮತ ಅಲ್ಲ, ವಿಶೇಷ ಬಹುಮತ. ಹಾಗಾಗಿ 3ನೇ ಹೇಳಿಕೆ ತಪ್ಪಾಗಿದೆ. ನೆಕ್ಸ್ಟ್ ಕ್ವಶನ್, ಸಾಲ GDP ಅನುಪಾತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಇದು ವಾರ್ಷಿಕ ಹಣಕಾಸಿನ ಕೊರತೆಯನ್ನು ಒಟ್ಟು ದೇಶೀಯ ಉತ್ಪನ್ನದ GDP ಶೇಕಡಾವಾರು ಪ್ರಮಾಣದಲ್ಲಿ ಅಳೆಯುತ್ತದೆ. ಹೇಳಿಕೆ 2, ಭಾರತ ಸರ್ಕಾರವು 2030-31ರ ಹಣಕಾಸು ವರ್ಷದ ವೇಳೆಗೆ ಸಾಲ GDP ಅನುಪಾತವನ್ನು ±1% ನಮ್ಯತೆಯೊಂದಿಗೆ 50%ಕ್ಕೆ ಇಳಿಸುವ ಗುರಿಯನ್ನು ಹೊಂದಿದೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 1 ಮತ್ತು 2 ಮಾತ್ರ, ಆಪ್ಷನ್ ಡಿ 1 ಅಥವಾ 2 ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ 2 ಮಾತ್ರ. 2ನೇ ಮಾತು ಬಿ ವಿಲ್ ಬಿ ರೈಟ್ ಆನ್ಸರ್. ಓಕೆ, ಇಲ್ಲಿ ಕೊಟ್ಟಿದ್ದು ನೋಡಿ ವಿವರಣೆಯನ್ನು. ಇದು ವಾರ್ಷಿಕ ಹಣಕಾಸಿನ ಕೊರತೆ ಅಲ್ಲ, ಸಾರ್ವಜನಿಕ ಹಣಕಾಸಿನ ಕೊರತೆ ಅಂತ ಇದೆ. ಓಕೆ, ನೆಕ್ಸ್ಟ್, ಪ್ರಾಜೆಕ್ಟ್ ಇಮಾಂಕ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಗಡಿ ರಸ್ತೆಗಳ ಸಂಸ್ಥೆಯ ಯೋಜನೆಯಾಗಿದೆ. ಅರುಣಾಚಲ ಪ್ರದೇಶದಲ್ಲಿ ರಸ್ತೆ ಸಂವಹನ ಅಭಿವೃದ್ಧಿಗಾಗಿ ಇದನ್ನು ಪ್ರಾರಂಭಿಸಲಾಗಿದೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 2 ಸರಿ, ಆಪ್ಷನ್ ಡಿ 1 ಅಥವಾ 2 ಅಲ್ಲ. ಸರಿಯಾದ ಉತ್ತರ ಇಲ್ಲಿ ಏನಾಗುತ್ತೆ ಅಂತಂದ್ರೆ 1 ಮಾತ್ರ ಕರೆಕ್ಟು. ಓಕೆ, ಎ ವಿಲ್ ಬಿ ರೈಟ್ ಆನ್ಸರ್. ಯಾಕೆ ಅಲ್ಲ ಅಂದರೆ ಲಡಾಖ್ನಲ್ಲಿ ನಡೆಯುತ್ತೆ. ಲಡಾಖಲ್ಲಿ BRO ಅಂತಾರಲ್ಲ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತೇಳಿ BRO. ಓಕೆ, ನೆಕ್ಸ್ಟ್ ಬರ್ರಿ, ಇಲ್ಲಿದೆ ನೋಡಿ,
ಮಿಗ್ಲಾ ಪಾಸ್, ಇದನ್ನು ಕೂಡ ಎಕ್ಸಾಮ್ ಕೇಳ್ಬೋದು. ಪಾಸ್ಗಳನ್ನು ಈ ಒಂದು ಏನಿದೆ ಇದು ಈ ಹಿಮಾಂಕ್ ಯೋಜನೆಯನ್ನು ಯಾವ ಒಂದು ಇದರ ಗಡಿ ಹತ್ರ ಒಂದು ಪಾಸಲ್ಲಿ ಕೇಳ್ತಾರಂತಂದರೆ ಅದನ್ನು ನೀವು ಇದನ್ನು ನೋಡ್ಕೊಳ್ರಿ, ಇದೆಲ್ಲ ಹೆಲ್ಪ್ ಆಗುತ್ತಾ. ಓಕೆ, ಇಲ್ಲೆಲ್ಲ ನಿಮಗೆ ಬನಿಯಾಲ್ ಪಾಸು, ಆಮೇಲೆ ಬಾರಾಲಾಚ್ಪಾ ಪಾಸು, ಪೋಟುಲಾ ಪಾಸು, ರೋಯ್ಟಂಗ್ ಪಾಸು, ಸಿಪ್ಕಿಲಾ, ಜಿಲೇಪ್ಲಾ ಪಾಸ್, ನಾಥುಲಾ ಪಾಸ್, ಲಿಪು ಲೇಕ್, ಕರ್ಡುಂಗ್ಲಾ, ಬೊಮ್ಡಿಲಾ, ಇವೆಲ್ಲ ಪಾಸ್ಗಳು ಯಾವ್ಯಾವಕ್ಕದ ಒಂದು ಕನೆಕ್ಟನ್ನು ಅಥವಾ ಲಿಂಕ್ ಮಾಡ್ತಾವೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಕೇರಿ. ಎಕ್ಸಾಮ್ಗೆ ಪರ್ಫೆಕ್ಟಿವ್ ಆಗಿ ನಾನು ತೊಗೊಂಬಂದಿನಿ. ನಿಮ್ಗೆ ಬೇಕಾದ್ರೆ ಸ್ಕ್ರೀನ್ಶಾಟ್ ತೋರಿ, ನಿಮಗೆ ಏನಾದರೂ ಲಿಂಕನ್ನು ನಾನು ಕೂಡ ಕಳಿಸಿರ್ತೀನಿ. ಓಕೆ, ನೆಕ್ಸ್ಟ್ ಈ ಕೆಳಗಿನ ವಿವರಣೆಗಳನ್ನು ಪರಿಗಣಿಸಿ. ಓಕೆ, ಅವರು ಅಸಹಕಾರ ಚಳವಳಿ 2021, ವೈಯಕ್ತಿಕ ಸತ್ಯಾಗ್ರಹ 1941, ಕ್ವಿಟ್ ಇಂಡಿಯಾ ಚಳವಳಿ 1942ರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಮತ್ತು 2 ಬಾರಿ ಜೈಲು ಶಿಕ್ಷೆ ಅನುಭವಿಸಿದರು. 1961ರ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಅಂಗೀಕರಿಸಿದ ಜಂಟಿ ಅಧಿವೇಶನದಲ್ಲಿ ಅವರು ಸ್ಪೀಕರ್ ಆಗಿ ಅಧ್ಯಕ್ಷತೆಯನ್ನು ವಹಿಸಿದರು. ಅವರು ಲೋಕಸಭೆಯ ಮೊದಲ ಸಭಾಪತಿಯಾಗಿ ಆಯ್ಕೆಯಾದರು. ಯಾವಾಗ? 1952-56ರಲ್ಲಿ. ಮತ್ತು ನಂತರ 8 ಮಾರ್ಚ್ 1956ರಿಂದ ಏಪ್ರಿಲ್ 16, 1962ರವರೆಗೆ ಸ್ಪೀಕರ್ ಆಗಿ ಸೇವೆ ಸಲ್ಲಿಸಿದರು. ಇಷ್ಟು ಹೇಳಿಕೆ ಯಾರಿಗೆ ಸಂಬಂಧಿಸಿದೆ ಅಂತ ಇವರು ಕೇಳಿದ್ದಾರೆ. ಇಲ್ಲಿ ಯಾರೋ ಒಂದು ವ್ಯಕ್ತಿತ್ವವನ್ನು ಹೇಳುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಆನ್ಸರು ಬಿ ವಿಲ್ ಬಿ ರೈಟ್ ಆನ್ಸರ್, ಎಂ.ಎ. ಅಯ್ಯಂಗಾರ್. ಓಕೆ, ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಅరకు ವ್ಯಾಲಿ ಎಲ್ಲಿದೆ? ಆಪ್ಷನ್ ಎ ಹಿಮಾಚಲ್ ಪ್ರದೇಶ, ಆಪ್ಷನ್ ಬಿ ಅರುಣಾಚಲ್ ಪ್ರದೇಶ್, ಆಪ್ಷನ್ ಸಿ ತೆಲಂಗಾಣ, ಆಪ್ಷನ್ ಡಿ ಆಂಧ್ರ ಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಡಿ ವಿಲ್ ಬಿ ರೈಟ್ ಆನ್ಸರ್. ಆಂಧ್ರ ಪ್ರದೇಶದಲ್ಲಿ ಅరకు ವ್ಯಾಲಿಯನ್ನು ನೋಡ್ಬೋದು ನೀವು, ಅದು ಪೂರ್ವಘಟ್ಟಗಳಲ್ಲಿ ಬರುತ್ತೆ. ಓಕೆನಾ, ಬನ್ನಿ ಇನ್ನೂ ವಿವರವಾದ ಮಾಹಿತಿ ನೋಡೋಣ. ಇದನ್ನು ಅరకు ವ್ಯಾಲಿ ಭಾರತದ ಆಂಧ್ರ ಪ್ರದೇಶದ ಅಲ್ಲೂರು ಸೀತಾರಾಮರಾಜು ಜಿಲ್ಲೆಯಲ್ಲಿ ಕಳೆದ ಇದು ಒಂದು ರಮಣೀಯ ಒಂದು ಗಿರಿಧಾಮವಾಗಿದ್ದು ಪೂರ್ವಘಟ್ಟಗಳ ಪರ್ವತ ಶ್ರೇಣಿ ಒಳಗೆ ನೆಲೆಸಿದೆ. ಆಂಧ್ರ ಪ್ರದೇಶದ ಒಂದು ಅరకు ಕಣಿವೆ, ಜಮ್ಮು ಕಾಶ್ಮೀರದಲ್ಲಿನ ಪರ್ವತದ ಹಾದಿಗಳನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ಯದ. ಬಜೆಟಲ್ಲಿ ಇವುಗಳನ್ನ ತೀರ್ಮಾನ ಮಾಡ್ಯದ. ಅವುಗಳನ್ನ ಅಭಿವೃದ್ಧಿಪಡಿಸ್ಬೇಕು. ಯಾವುದಕ್ಕೆ ಅಂತಂದ್ರೆ ಪ್ರವಾಸೋದ್ಯಮ ತಾಣಗಳನ್ನಾಗಿ ಮಾಡಬೇಕು ಅನ್ನೋ ಒಂದು ಇನಿಷಿಯೇಟಿವನ್ನು ಇಟ್ಕೊಂಡ್ರೆ ಅವರು ದೇಶಾದ್ಯಂತ ಒಂದು ಪ್ರಮುಖ 20 ಪ್ರವಾಸಿ ತಾಣಗಳನ್ನು ಅವರು ಅಭಿವೃದ್ಧಿಪಡಿಸ್ಬೇಕಂತ ಮಾಡಿದ್ದಾರೆ. ಹಾಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಬರುವಂಥ ನಿರೀಕ್ಷೆ ಇದೆ. ಓಕೆ, ನೆಕ್ಸ್ಟ್ ಇದೆ ನೋಡಿ ಅరకు ವ್ಯಾಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಖಂಜರ್ 13 ವ್ಯಾಯಾಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು, ಆಗಲೇ ನಾವು ಒಂದು ಲೈನ್ ಕ್ವಶನ್ ಅಷ್ಟೇ ಕೇಳಿದ್ವಿ, ಈಗ ಅದರ ಹೇಳಿಕೆಗಳನ್ನು ನಾವಿಲ್ಲಿ ನೋಡೋಣ. ಸರಿನಾ? ಹೇಳಿಕೆ 1, ಇದು ಭಾರತ ಮತ್ತು ಕಿರ್ಗಿಸ್ತಾನ್ ನಡುವಿನ ದ್ವಿಪಕ್ಷೀಯ ವ್ಯಾಯಾಮವಾಗಿದ್ದು ಪರಸ್ಪರ ಕಾರ್ಯಕ್ಷಮತೆ ಮತ್ತು ಜಂಟಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳನ್ನು ಹೆಚ್ಚಿಸುವತ್ತ ಗಮನವನ್ನು ಹರಿಸಲಾಗುತ್ತದೆ. ಹೌದಾ? ಇದು ಸರಿನಾ? ಓಕೆ, ನೆಕ್ಸ್ಟ್ 2ನೇದು 2026ರ ಆವೃತ್ತಿಯನ್ನು ಭಾರತದಲ್ಲಿ ನಗರ ಯುದ್ಧ ಮತ್ತು ಪರ್ವತ ಭೂಪ್ರದೇಶದ ತರಬೇತಿಗೆ ಒತ್ತು ನೀಡಲಾಗುತ್ತದೆ. ಈ ವ್ಯಾಯಾಮವನ್ನು 2011ರಿಂದ ವಾರ್ಷಿಕವಾಗಿ ನಡೆಸಲಾಗುತ್ತದೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ? ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 1 ಮತ್ತು 3 ಮಾತ್ರ, ಆಪ್ಷನ್ ಡಿ ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಡಿ ವಿಲ್ ಬಿ ರೈಟ್ ಆನ್ಸರ್. ಎಲ್ಲವೂ ಕೂಡ ಸರಿಯಾಗಿವೆ. ಆಗಳಿನ ಸ್ಲೈಡಲ್ಲಿ ನೀವು ನೋಡಿದ್ರಲ್ಲ ಪ್ರಶ್ನೆ ನಾವು ವಿವರಣೆ ಕೊಟ್ಟಿದ್ದೆ, ಹಾಗಾಗಿ ಈ ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. ನೆಕ್ಸ್ಟ್ ನೋಡೋಣ. ಓಕೆ, ಎಲ್ಲ ನೋಡಿದ್ದೀರಾ ಇದನ್ನು. ನೆಕ್ಸ್ಟ್ 9ನೇ ಪ್ರಶ್ನೆ, ಪಾಕಲ್ ವನ್ಯಜೀವಿ ಅಭಯಾರಣ್ಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲ ಹೇಳಿಕೆ, ಇದು ತೆಲಂಗಾಣದ ಪೂರ್ವಘಟ್ಟ ಪ್ರದೇಶದಲ್ಲಿದೆ. 2ನೇ ಹೇಳಿಕೆ, ಈ ಅಭಯಾರಣ್ಯವು ಗೋದಾವರಿ ನದಿ ಜಲನಯನ ಪ್ರದೇಶದ ಭಾಗವಾಗಿದೆ ಮತ್ತು ಒಣ ಪತನಶೀಲ ಮತ್ತು ತೇವಾಂಶವುಳ್ಳ ಪತನಶೀಲ ಅರಣ್ಯ ಪರಿಸರ ವ್ಯವಸ್ಥೆಗಳಿಗೆ ಇದು ಹೆಸರುವಾಸಿಯಾಗಿದೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ ಅಂತ ಕೇಳಿದಾನೆ. ಸರಿನಾ? ಯಾವ ಸರಿಯಾಗಿದೆ? ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 1 ಮತ್ತು 2 ಮಾತ್ರ, ಆಪ್ಷನ್ ಡಿ 2 ಕೂಡ ತಪ್ಪಾಗಿವೆ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರು 2, 1 ಮತ್ತು 2 ಆನ್ಸರ್. ಓಕೆ, ಸಿ ವಿಲ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದರ ವಿವರಣೆಯನ್ನು ಕೂಡ ನಾನು ಕೊಟ್ಟಿದ್ದೀನಿ. ತೆಲಂಗಾಣದ ವಾರಂಗಲ್ ಜಿಲ್ಲೆಯಲ್ಲಿ ಬರುತ್ತಾ. ಓಕೆ, ನೆಕ್ಸ್ಟ್ ಇಲ್ಲಿ ಪ್ರಮುಖ ಬಯೋಸ್ಫಿಯರ್ ರಿಸರ್ವರ್ ಅವುಗಳು ಕೂಡ ಕೊಟ್ಟಿನಿ. ಅವುಗಳನ್ನು ಕೂಡ ನೀವು ನೋಡ್ಕೊರಿ ಎಲ್ಲೆಲ್ಲಿ ಬರ್ತಾವೆ. ಕೋಲ್ಡ್ ಡೆಸರ್ಟ್ ಕೂಡ ನ್ಯೂಸಲ್ಲಿದೆ ಏನು ರೀ. ಆಮೇಲೆ ಅಗಸ್ತ್ಯ ಮೆಲೈ ಮತ್ತು ನೀಲಗಿರಿ ಇವೆಲ್ಲ ನ್ಯೂಸಲ್ಲಿದ್ದಾವೆ ಈಗ. ಹಾಗಾಗಿ ಈ ಒಂದು ಸ್ಲೈಡನ್ನು ಕೂಡ ನಿಮ್ಗೆ ಹಾಕಿನಿ, ನೀವು ಮ್ಯಾಪ್ ಬೇಸ್ ನೋಡ್ಕೊರಿ. ಓಕೆ, ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ಸಭಾಸಾರ್ ಕಾರ್ಯಕ್ರಮ
ಉಪಕ್ರಮ ಈ ಕೆಳಗಿನ ಯಾವುದರ ಒಂದು ಉಪಕ್ರಮವಾಗಿದೆ ಅಂತ ಕೇಳ್ಯಾರ. ಆಪ್ಷನ್ ಎ ಗೃಹ ಸಚಿವಾಲಯ, ಆಪ್ಷನ್ ಬಿ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಸಿ ಪಂಚಾಯತ್ ರಾಜ್ ಸಚಿವಾಲಯ, ಆಪ್ಷನ್ ಡಿ ಹಣಕಾಸು ಸಚಿವಾಲಯ. ಇವುಗಳಲ್ಲಿ ಯಾವುದು ಇದರ ಒಂದು ಉಪಕ್ರಮ ಆಗಿದೆ ಅಂದರೆ ಸರಿಯಾದ ಉತ್ತರ ಇಲ್ಲಿ ಪಂಚಾಯತ್ ರಾಜ್ ಸಚಿವಾಲಯ. ಓಕೆ, ನೋಡೋಣ ಏನಿದು ಮಾಹಿತಿ ಏನೇನಿದೆ. ಈ ಒಂದು ಸಭಾಸಾರ ಉಪಕ್ರಮ ಏನು ಮಾಡುತ್ತೆ ಅಂದರೆ ಗ್ರಾಮ ಸಭೆ ಮತ್ತು ಗ್ರಾಮ ಪಂಚಾಯತ್ ಸಭೆಗಳಲ್ಲಿ ದಾಖಲೀಕರಣ ಮತ್ತು ಪಾರದರ್ಶಕತೆಯನ್ನು ಸುಧಾರಿಸಲು ಅಭಿವೃದ್ಧಿಪಡಿಸಲಾದ AI ಸಕ್ರಿಯಗೊಳಿಸಿದ ಧ್ವನಿಪಠ್ಯ ಸಭೆಯ ಸಾರಾಂಶ ಸಾಧನವಾಗಿದೆ. ಸ್ಥಳೀಯ ಸ್ವಯಂ ಸರ್ಕಾರಿ ಸಂಸ್ಥೆಗಳ ತಳಮಟ್ಟದ ಆಡಳಿತ ಮತ್ತು ಡಿಜಿಟಲ್ ಸಕ್ರಿಯಗೊಳಿಸುವಿಕೆಯನ್ನು ಬಲಪಡಿಸುವ ತನ್ನ ಆದೇಶಕ್ಕೆ ಅನುಗುಣವಾಗಿ ಪಂಚಾಯತ್ ರಾಜ್ ಸಚಿವಾಲಯ ಇದನ್ನು ಪ್ರಾರಂಭಿಸಿದೆ. ಹಾಗಾಗಿ ಇದು ಸುದ್ದಿಯಲ್ಲಿದೆ. ಓಕೆ, AI ಡ್ರೈವಿಂಗ್ ಮಾಡೆಲ್ ಗ್ರಾಮ ಸಭಾ ಮೀಟಿಂಗ್ ಮುಂದೆ ಹಿಂಗೆಲ್ಲ ಇದೆ ಮಾಹಿತಿ ಎಲ್ಲ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಂಡು ನೀವೆಲ್ಲ ಒಂದೊಂದು ಟೈಮ್ ಇದು MOAM ಅಂತ ಕೇಳ್ಬೋದು, ಇದೇನು ಇದ್ರ ಫುಲ್ ಫಾರ್ಮ್ ಏನಾದರೂ ಕೇಳ್ಬೋದು, ನೋಡ್ಕೊಂಡಿರಿ. ಮಿನಿಟ್ಸ್ ಆಫ್ ಮೀಟಿಂಗ್ ಅಂತ MOAM ಅಂದರೆ. ಓಕೆ, ಇಲ್ಲೆಲ್ಲ ನಿಮಗೆ ಕೊಟ್ಟಿನಿ, ಎಲ್ಲ ನೋಡ್ಬೋದು. ನೆಕ್ಸ್ಟ್ ಕ್ವಶನ್. ಓಕೆ, ಶಾಖದ ಈ ಕೆಳಗಿನ ಘಟನೆಗಳನ್ನು ಪರಿಗಣಿಸಿ. ಶಾಖದ ಅಲೆಗಳು ಮತ್ತು ಮಿಂಚಿನ ಹೊಡೆತಗಳು. 2 ಬರಗಾಲ, 3 ಆನೆಕಲ್ಲು ಮಳೆ, 4 ಕೀಟಗಳ ಬಾಧೆ. ಭಾರತದ ರಾಷ್ಟ್ರೀಯವಾಗಿ ಅಧಿಸೂಚಿತ ವಿಪತ್ತುಗಳ ಪಟ್ಟಿಯಲ್ಲಿ ಪ್ರಸ್ತುತ ಎಷ್ಟನ್ನು ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ. ಎಷ್ಟನ್ನು ಸೇರಿಸಲಾಗಿದೆ ಅಂತಂದರೆ ನೋಡೋಣ. ಆಪ್ಷನ್ ಎ ಕೇವಲ 1 ಮಾತ್ರ, ಆಪ್ಷನ್ ಬಿ ಕೇವಲ 2 ಮಾತ್ರ, ಆಪ್ಷನ್ ಸಿ ಕೇವಲ 3 ಮಾತ್ರ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇದರ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಕೇವಲ 3 ಮಾತ್ರ ಕರೆಕ್ಟಾದ ಆನ್ಸರ್. ಓಕೆ, ವಿವರಣೆ ನೋಡೋಣ. 16ನೇ ಹಣಕಾಸು ಆಯೋಗ ಇದೆಯಲ್ಲ, ಅದನ್ನೇ ಶಿಫಾರಸು ಮಾಡಿದೆ, ಆದರೂ ಕೂಡ ಇನ್ನೂ ಅದನ್ನು ಸೇರಿಸಿಲ್ಲ. ಯಾವುದನ್ನು ಅಂತಂದರೆ ಈ ಬರಗಾಲ ಇದೆ, ಆಲಿಕಲ್ಲು ಮಳೆ ಇದೆ, ಆಮೇಲೆ ಕೀಟ ಬಾಧೆಗಳು ಇದೆ ಆ ಪಟ್ಟಿಯಲ್ಲಿ. ಆದರೆ ಶಾಖದ ಅಲೆಗಳು ಮತ್ತು ಮಿಂಚಿನ ಹೊಡೆತಗಳನ್ನು ಅದರಲ್ಲಿ ಸೇರಿಸಿಲ್ಲ. ಆದರೂ ಕೂಡ 16ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದೆ, ಅದನ್ನು ಸೇರಿಸಲಾಗಿಲ್ಲ. ಹಾಗಾಗಿ ನ್ಯೂಸಲ್ಲಿದೆ. 16ನೇ ಹಣಕಾಸು ಆಯೋಗದ ಕೂಡ ನಾನು ಇದೇ ಒಂದು ವಿಡಿಯೋದಲ್ಲಿ ಕೆಲವಷ್ಟು ಮಾಹಿತಿಗಳನ್ನ ಹಂಚ್ಕೊತೀನಿ, ಬನ್ನಿ. ಓಕೆ, ರಾಷ್ಟ್ರೀಯ ಏಕೀಕರಣ ಮಂಡಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಶಾಸನಬದ್ಧ ಸಂಸ್ಥೆಯಾಗಿದೆ. ಇದರ ಶಿಫಾರಸುಗಳು ಸರ್ಕಾರಕ್ಕೆ ಬದ್ಧವಾಗಿವೆ. ಇದರ ಸಭೆಗಳು ನಿಯಮಿತವಾಗಿ ನಿಗದಿತ ಮಧ್ಯಂತರಗಳಲ್ಲಿ ನಡೆಯುತ್ತವೆ. ಮೇಲೆ ನೀಡಲಾದ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಆಪ್ಷನ್ ಎ ಕೇವಲ 1 ಮಾತ್ರ, ಆಪ್ಷನ್ ಬಿ ಕೇವಲ 2 ಮಾತ್ರ, ಆಪ್ಷನ್ ಸಿ ಕೇವಲ 3 ಮಾತ್ರ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ತಪ್ಪಾಗಿವೆ. ಸರಿಯಾದ ಉತ್ತರ ಯಾವುದು ಇಲ್ಲಿ? ಯಾವುದು ಅಲ್ಲ, ಸರಿಯಾದ ಉತ್ತರ ಯಾವುದು ಅಲ್ಲ, ಎಲ್ಲಸು ತಪ್ಪಾಗಿವೆ. ಯಾಕೆ ತಪ್ಪಾಗಿವೆ ಅಂತಂದರೆ ಇದು ಶಾಸನಬದ್ಧ ಸಂಸ್ಥೆನೂ ಅಲ್ಲ, ಸಂವಿಧಾನಿಕ ಸಂಸ್ಥೆನೂ ಅಲ್ಲ, ಇದು ಒಂದು ಸಲಹಾತ್ಮಕ ಸಂಸ್ಥೆ. ಹಾಗಾಗಿ ತಪ್ಪಾಗಿದೆ. 1ನೇ ಹೇಳಿಕೆ ತಪ್ಪು. 2ನೇ ಹೇಳಿಕೆ ಯಾಕೆ ತಪ್ಪಾಗಿದೆ? ಇದು ಸರ್ಕಾರಕ್ಕೆ ಬದ್ಧವಾಗಿಲ್ಲ. ಓಕೆ, ಇದರ ಶಿಫಾರಸುಗಳು ಸರ್ಕಾರಕ್ಕೆ ಬದ್ಧವಾಗಿಲ್ಲ. 3ನೇ ಹೇಳಿಕೆ ಯಾಕೆ ತಪ್ಪಾಯಿತು ಅಂದರೆ ಇದು ನಿಯಮಿತವಾಗಿ ನಿಗದಿತ ಮಧ್ಯಂತರಗಳಲ್ಲಿ ನಡೆಯುತ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಹೇಳಿಕೆನೂ ಕೂಡ ತಪ್ಪು, ನಿಗದಿತವಾಗಿಲ್ಲ. ಹಾಗಾಗಿ 3 ಹೇಳಿಕೆಗಳು ತಪ್ಪಾಗಿವೆ. ಬನ್ನಿಯಲ್ಲಿ. ಓಕೆನಾ, ಇದರ ಸಭೆಗಳು ನಿಯಮಿತವಾಗಿ ಇರುವುದಿಲ್ಲ. ಕೊನೆಯದಾಗಿ ಇದನ್ನು 2013ರಲ್ಲಿ ನಡೆಸಲಾಗಿತ್ತು ಸಭೆನ, ಅಲ್ಲಿಂದ ಇಲ್ಲಿವರೆಗೂ ನಡೆಸಿಲ್ಲ. ಹಾಗಾಗಿ ಎಲ್ಲ 3 ಹೇಳಿಕೆಗಳು ತಪ್ಪಾಗಿವೆ. ಸರಿ, ಓಕೆ. ನೆಕ್ಸ್ಟ್ ಕ್ವೆಶ್ಚನ್. ಪೆನ್ನೇಯಾರ್ ನದಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲ ಹೇಳಿಕೆ, ಇದು ನೀಲಗಿರಿ ಬೆಟ್ಟದಲ್ಲಿ ಹುಟ್ಟುತ್ತದೆ. 2ನೇ ಹೇಳಿಕೆ, ಇದು ಕರ್ನಾಟಕ, ತಮಿಳುನಾಡು, ಕೇರಳದ ಮೂಲಕ ಹರಿಯುತ್ತದೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳೋಣ. ಯಾವುದು ಸರಿಯಾಗಿದೆ? ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 1 ಮತ್ತು 2 ಸರಿ, ಆಪ್ಷನ್ ಡಿ 2 ತಪ್ಪಾಗಿವೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ 2 ತಪ್ಪಾಗಿದೆ. ಯಾಕೆ ತಪ್ಪಾಗಿದೆ ಅಂತಂದರೆ ಇದು ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ, ನೀಲಗಿರಿಯಲ್ಲೆಲ್ಲ ನಮ್ಮ ಕರ್ನಾಟಕದಲ್ಲಿ ಹುಟ್ಟುತ್ತಾ. ಇಲ್ಲಿ ಕೇರಳ ಬರಬಾರ್ದ್ರಿ, ತಮಿಳುನಾಡು ಮತ್ತು ಕರ್ನಾಟಕ ಅಷ್ಟೇ. ಹಾಗಾಗಿ 2 ಹೇಳಿಕೆಗಳು ತಪ್ಪಾಗಿವೆ. ನೋಡೋಣ ಆನ್ಸರ್. 2 ಹೇಳಿಕೆಗಳು ತಪ್ಪಾಗಿವೆ. ಓಕೆ, ನೆಕ್ಸ್ಟ್. ಪೆನ್ನಯ್ಯಾರ್ ನದಿ ನಂದಿ ಬೆಟ್ಟಗಳಲ್ಲಿ ಹುಟ್ಟುತ್ತದೆ. ಕರ್ನಾಟಕ ಮತ್ತು ತಮಿಳುನಾಡಿನ ಮೂಲಕ ಹರಿಯುತ್ತದೆ. ಇದು ಕೇರಳದಲ್ಲಿ ಹರಿಯಲ್ಲ, ಹಾಗಾಗಿ ತಪ್ಪು. ಓಕೆ, ನೆಕ್ಸ್ಟ್. ಇಲ್ಲಿ ಅದರ ಮ್ಯಾಪನ್ನು ಕೊಟ್ಟಿದ್ದೀನಿ. ಇದು ಉತ್ತರ ಪೆನ್ನಾರ್, ಇದು ದಕ್ಷಿಣ ಪೆನ್ನಾರ್, ಇದು ಪಾಲಾರ್ ನದಿ. ಓಕೆನಾ, ಈಗೂ ಕೂಡ ನಿಮ್ಗೆ ಕೇಳೋಕ್ಕೆ ಚಾನ್ಸಸ್ ಇರುತ್ತೆ. ಇವು ಪೆನ್ನಾರು, ಪಾಲಾರು, ಪನ್ನಯ್ಯಾರು, ಕಾವೇರಿ, ಹೀಗೆ ನದಿಗಳ ಒಂದು ವ್ಯವಸ್ಥೆನೂ ಕೂಡ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಪ್ರಶ್ನೆ ತಂದಿದ್ದೀನಿ. ಓಕೆ, ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಂವಿಧಾನದ 86 1ನೇ ವಿಧಿಯು ರಾಷ್ಟ್ರಪತಿಗಳು ಸಂಸತ್ತಿನ ಯಾವುದೇ ಸದನದ 2 ಸದನಗಳನ್ನು ಉದ್ದೇಶಿಸಿ ಮಾತನಾಡಲು ಅಧಿಕಾರವನ್ನು ನೀಡುತ್ತದೆ. 2ನೇ ಹೇಳಿಕೆ, ಸಂಸತ್ತಿನ ಸದಸ್ಯರು ಭಾಷಣದಲ್ಲಿನ ಲೋಪಗಳಿಗೆ ವಿಷಾದ ವ್ಯಕ್ತಪಡಿಸಿ ವಂದನಾ ನಿರ್ಣಯಕ್ಕೆ ತಿದ್ದುಪಡಿಗಳನ್ನು ಮಂಡಿಸಬಹುದು.
ಮೂರನೇ ಹೇಳಿಕೆ ಧನ್ಯವಾದ ನಿರ್ಣಯಕ್ಕೆ ತಿದ್ದುಪಡಿಗಳನ್ನು ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಅಂಗೀಕರಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿವೆ? ಎಷ್ಟು ಸರಿಯಾಗಿದವು ಅಂತಂದರೆ ಆಪ್ಷನ್ ಎ ಕೇವಲ 1, ಆಪ್ಷನ್ ಬಿ ಕೇವಲ 2, ಆಪ್ಷನ್ ಸಿ 3, ಆಪ್ಷನ್ ಡಿ ಯಾವುದು ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, 2 ಮಾತ್ರ ಸರಿಯಾಗಿವೆ. ಯಾವ್ಯಾವ ಅಂತಂದ್ರೆ ಆಪ್ಷನ್ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದ್ದವು. ಹೇಳಿಕೆ 3 ಸರಿಯಾಗಿಲ್ಲ. ಯಾಕೆ ಸರಿಯಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾನೆ ಮೇಲೆ. ಹೇಳಿಕೆ ಯಾಕೆ ಇದು ಇಲ್ಲಪ್ಪ ಅಂತಂದ್ರೆ ಲೋಕಸಭೆಯಲ್ಲಿ ಇದನ್ನು ಅಂಗೀಕರಿಸಲಾಗಿಲ್ಲ, ಹಾಗಾಗಿ. ಓಕೆ, ನೆಕ್ಸ್ಟ್ ಸಂಸತ್ ಸದಸ್ಯರ ಸ್ಥಳೀಯ ಅಭಿವೃದ್ಧಿ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಕೇಂದ್ರ ವಲಯ ಯೋಜನೆಯಾಗಿದೆ. ಈ ಯೋಜನೆ ಅಡಿಯಲ್ಲಿ ಸಂಸದರು ನೇರವಾಗಿ ಹಣವನ್ನು ಪಡೆಯುತ್ತಾರೆ ಮತ್ತು ಸ್ಥಳೀಯ ಸಂಸ್ಥೆಗಳ ಮೂಲಕ ಯೋಜನೆಯನ್ನು ಕಾರ್ಯಗತಗೊಳಿಸುತ್ತಾರೆ. ಮೂರನೇ ಹೇಳಿಕೆ ಲೋಕಸಭೆ ಮತ್ತು ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರು ತಾವು ವಾಸಿಸುವ ರಾಜ್ಯದೊಳಗೆ ಮಾತ್ರ ಕೆಲಸಗಳನ್ನು ಶಿಫಾರಸು ಮಾಡಬಹುದು. ಮೇಲೆ ನೀಡಲಾದ ಹೇಳಿಕೆಗಳು ಎಷ್ಟು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಎಷ್ಟು ಸರಿಯಾಗಿದವು? ಮೊದಲ ಆಪ್ಷನ್ ಏನಪ್ಪ ಅಂದರೆ ಕೇವಲ 1 ಮಾತ್ರ, ಬಿ ಕೇವಲ 2 ಮಾತ್ರ, ಸಿ ಕೇವಲ 2 ಮತ್ತು 3 ಮಾತ್ರ, ಡಿ ಕೇವಲ 3 ಮಾತ್ರ. ಇಲ್ಲಿ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ ಎ ವಿಲ್ ಬಿ ರೈಟ್ ಆನ್ಸರ್. ಯಾಕಂದರೆ ಆ ಸಂಸದರಿಗೆ ನೇರವಾಗಿ ಹಣವನ್ನು ಕೊಡೋಲ್ಲ. ಅವರು ತಾವು ವಾಸಿಸುವ ಸ್ಥಳದಲ್ಲಿಯೂ ಕೂಡ ಇರ್ಬೋದು, ಇನ್ನೊಂದು ರಾಜ್ಯದೊಳಗೂ ಕೂಡ, ಈ ಬೇರೆ ರಾಜ್ಯದಲ್ಲಿ ಜಿಲ್ಲೆಗಳನ್ನು ಕೂಡ ಅವರು ಶಿಫಾರಸುಗಳನ್ನು ಮಾಡ್ಬೋದು. ಹಾಗಾಗಿ ಆ 2 ಹೇಳಿಕೆಗಳು ತಪ್ಪಾಗಿವೆ. ಕೊಟ್ಟಿದೆ ನೋಡಿ ಇಲ್ಲಿ. ಒಂದು ರಾಜ್ಯದಿಂದ ಯಾವುದೇ ರಾಜ್ಯದಲ್ಲಿ ಆಯ್ಕೆಯನ್ನು ಮಾಡ್ಬೋದು. ಓಕೆನಾ? ಅವರು ನೇರವಾಗಿ ಹಣವನ್ನು ಪಡೆಯೋದು. ನೆಕ್ಸ್ಟ್, ಪ್ರಧಾನಮಂತ್ರಿ ದಕ್ಷತಾ और ಕೌಶಲ್ಯತಾ ಸಂಪನ್ನಿತಗ್ರಾಹಿ ಯೋಜನೆ PM ದಕ್ಷಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲ ಹೇಳಿಕೆ ಇದು ಕೇಂದ್ರ ವಲಯ ಯೋಜನೆಯಾಗಿದೆ. ಎರಡನೇ ಹೇಳಿಕೆ ಇದನ್ನು 2024ರಲ್ಲಿ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯೊಂದಿಗೆ ಇದನ್ನು ವಿಲೀನಗೊಳಿಸಲಾಯಿತು. ಹೇಳಿಕೆ 3 ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಯೋಜನೆಯ ನೋಡಲ್ ಸಚಿವಾಲಯವಾಗಿದೆ. ಓಕೆ, ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿವೆ? ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ ಎಲ್ಲವೂ, ಆಪ್ಷನ್ ಡಿ ಯಾವುದೂ ಅಲ್ಲ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ರೈಟ್. ಓಕೆ, ಯಾಕೆ ತಪ್ಪಾಯಿತು? ಇನ್ನೊಂದು ಇಲ್ಲಿ ಕೊಟ್ಟಿದೆ ನೋಡಿ, 2 ಸರಿಯಾದವು, 1 ತಪ್ಪೈತಿ. ಓಕೆ, ಇಲ್ಲ 3 ಸರಿಯಾದವು, ಸಾರಿ. ನೆಕ್ಸ್ಟ್ ಕ್ವಶನ್ ಬರ್ರಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ಪರಿಸರ ಮತ್ತು ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹೇಳಿಕೆ 2 ಕೇಂದ್ರ ಮೃಗಾಲಯ ಪ್ರಾಧಿಕಾರ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ 1960ರ ಅಡಿಯಲ್ಲಿ ಸ್ಥಾಪಿಸಿದ ಶಾಸನಬದ್ಧ ಸಂಸ್ಥೆಯಾಗಿದೆ ಅಂತ ಹೇಳಿದರು. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿವೆ ಅಂತ ನೋಡು. ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 2 ತಪ್ಪಾಗಿವೆ, ಆಪ್ಷನ್ ಡಿ 2 ಸರಿಯಾಗಿವೆ ಅಂತ. ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಇದಕ್ಕೆ ಆಪ್ಷನ್ ಸಿ ವಿಲ್ ಬಿ ರೈಟ್ ಆನ್ಸರ್. ಓಕೆ, 2 ತಪ್ಪಾಗ್ಯಾವ. ಯಾಕೆ ತಪ್ಪಾಗಿ ಅಂತ ಕೊಟ್ಟಿದ್ದೆ ನೋಡಿದರೆ. ಓಕೆ, ಪವರ್ ಗ್ಯಾಪ್ ಇಂಡೆಕ್ಸನ್ನು ಈ ಕೆಳಗಿನವರೊಳಗೆ ಬಿಡುಗಡೆ ಮಾಡುತ್ತಾ ಅದು ಯಾವುದಂತ ನೀವು ಹೇಳಬೇಕು. ಓಕೆ, ಆಪ್ಷನ್ ಎ ವಿಶ್ವ ಆರ್ಥಿಕ ವೇದಿಕೆ, ಆಪ್ಷನ್ ಬಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಆಪ್ಷನ್ ಸಿ ಲೋವಿ ಇನ್ಸ್ಟಿಟ್ಯೂಟ್, ಆಪ್ಷನ್ ಡಿ UNDP. ಇದಕ್ಕೆ ಸರಿಯಾದ ಉತ್ತರ ಲೋವಿ ಇನ್ಸ್ಟಿಟ್ಯೂಟ್. ಓಕೆ, ಬರ್ರಿ ನೋಡೋಣ. ಈ ಲೋವಿ ಇನ್ಸ್ಟಿಟ್ಯೂಟ್ ಎಲ್ಲಿದಪ್ಪ ಅಂತಂದ್ರೆ ಆಸ್ಟ್ರೇಲಿಯಾ ಮೂಲದ್ದು. ಓಕೆ, ಇದನ್ನು ಕೇಳ್ಬೋದು ಯಾವ ಅಂತ. ನೆಕ್ಸ್ಟ್, ಕೆಳಗಿನ ದೇಶಗಳನ್ನು ಪರಿಗಣಿಸಿ. 1 ಇಥಿಯೋಪಿಯಾ, 2 ಉಗಾಂಡ, 3 ಕೆನ್ಯಾ, 4 ಮಲಾವಿಯಾ. ಮೇಲಿನ ಎಷ್ಟು ದೇಶಗಳು ತಾಂಜಾನಿಯಾದೊಂದಿಗೆ ಭೂಗಡಿಯನ್ನು ಹೊಂದಿವೆ ಅಂತ ಕೇಳಿದರು. ಓಕೆ, ಆಪ್ಷನ್ ಎ ಕೇವಲ 1 ಮಾತ್ರ, ಆಪ್ಷನ್ ಬಿ ಕೇವಲ 2 ಮಾತ್ರ, ಆಪ್ಷನ್ ಸಿ 4, ಆಪ್ಷನ್ ಡಿ 3 ಮಾತ್ರ. ಇದರ ಸರಿಯಾದ ಉತ್ತರ ಏನಂತಂದರೆ ಕೇವಲ 3 ಮಾತ್ರ ಆನ್ಸರ್ ಆಗುತ್ತೆ. ಓಕೆ, ಇಥಿಯೋಪಿಯಾ ಆಗೋದಿಲ್ಲ. ಇಥಿಯೋಪಿಯಾ ಯಾಕೆ ಆಗೋದಿಲ್ಲ ಅಂತಂದರೆ ಇಲ್ಲಿ ತೋರಿಸ್ತಾ ನೋಡ್ರಿ ಮ್ಯಾಪ್ ನಿಮಗೆ. ಇಥಿಯೋಪಿಯಾ ಇಲ್ಲಿದೆ. ಓಕೆ, ಅದು ಭೂಗಡಿಯನ್ನು ಹೊಂದಿಲ್ಲ, ಹಾಗಾಗಿ ಇಥಿಯೋಪಿಯಾ ತಪ್ಪಾಗುತ್ತೆ. ಓಕೆ, ಇಲ್ಲೆಲ್ಲ ನೋಡಿ. ಓಕೆ, ನೆಕ್ಸ್ಟ್, ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಆರ್ಥಿಕ ಪ್ರೋತ್ಸಾಹ ಮತ್ತು ಕಾರ್ಯತಂತ್ರದ ಬೆಂಬಲದ ಮೂಲಕ ಭಾರತದಲ್ಲಿ ಸುಸ್ಥಿರ ಅರೆವಾಹಕ ಪ್ರದರ್ಶನ ಫ್ಯಾಬ್ರಿಕೇಷನ್ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಎರಡನೇ ಹೇಳಿಕೆ ಕಾರ್ಯಕ್ರಮದ ಅಡಿಯಲ್ಲಿ ಅರೆವಾಹಕ ಉತ್ಪಾದನಾ ಘಟಕಗಳಿಗೆ ಯೋಜನಾ ವೆಚ್ಚದ 50%ರವರೆಗೆ ಭಾರತ ಸರ್ಕಾರವು ಹಣಕಾಸಿನ ಬೆಂಬಲವನ್ನು ಒದಗಿಸುತ್ತದೆ ಅಂತ ಹೇಳ್ಯಾರ. ಓಕೆ, ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಸರಿಯಾಗಿರುವುದನ್ನು ಕೇಳ್ಯಾರ. ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 2 ತಪ್ಪು, ಆಪ್ಷನ್ ಡಿ ಎಲ್ಲವೂ 2 ಕೂಡ ಸರಿಯಾಗಿವೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಡಿ ವಿಲ್ ಬಿ ರೈಟ್ ಆನ್ಸರ್. ಎಲ್ಲವೂ ಸರಿಯಾಗಿವೆ. ಓಕೆ, ಅವೆರಡು ಕೂಡ ಸರಿಯಾಗಿವೆ. ಇಲ್ಲಿ ನೋಡ್ಕೊಂಡು ಎಲ್ಲ ಮಾಹಿತಿ ಕೊಟ್ಟು ನಿಮಗೆ 50%ವರೆಗೆ ಅದರ ವೆಚ್ಚವನ್ನು ನಾವು ಇದು ಮಾಡ್ಕೊತೀವಿ. ಓಕೆ, ನೆಕ್ಸ್ಟ್,
ಇಷ್ಟಿತ್ತು ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಚರ್ಚೆ ಮಾಡಿದ್ವಿ. ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೂ ಪ್ರಮುಖವಾದ ಒಂದು ಪ್ರಚಲಿತ ಘಟನೆಗಳನ್ನು, ಇನ್ನಿತರೆ ಘಟನೆಗಳನ್ನು ನಾವು ಚರ್ಚೆ ಮಾಡೋಣ. ಆಮೇಲೆ ಆರ್ಥಿಕ ಸಮೀಕ್ಷೆಯನ್ನು ತೊಗೊತೀನಿ. ಆಮೇಲೆ ಇನ್ನೊಂದು ಉಳಿದಿರೋದೇನಂತಂದ್ರೆ 16ನೇ ಹಣಕಾಸಿನ ಶಿಫಾರಸುಗಳು ಅವ್ರು ಏನೇನು ರೆಕಮೆಂಡ್ ಮಾಡಿದರು. ಆಮೇಲೆ ಕರ್ನಾಟಕದ ಇನ್ನೊಂದಿದೆ, ಆರ್ಥಿಕ ಅಸಮತೋಲನ ಒಂದು ವರದಿಯನ್ನು ಕೂಡ ಮಾನ್ಯ ಎಂ ಗೋವಿಂದರಾವ್ ಸಮಿತಿಯವರು ಸರ್ಕಾರಕ್ಕೆ ಸಲ್ಲಿಸ್ಯಾರ. ಅದನ್ನು ಕೂಡ ಅದು ಏನೇನು ರೆಕಮೆಂಡ್ ಮಾಡಿದೆ ಅಂತೇಳಿ ಅದನ್ನು ಕೂಡ ನಾನು ಕ್ಲಾಸ್ ತೊಗೋತೀನಿ. ಇದುವರೆಗೂ ನನ್ನ ಜೊತೆಗೆ ಇದ್ದದಕ್ಕೆ ಧನ್ಯವಾದಗಳು, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಗುಡ್ ನೈಟ್.